ಸ್ವಾಗತ. ನಾನು ಧನ್ಯಶ್ರೀ ಆಚಾರ್ಯ. ಇದೀಗ ಹೆಡ್ಲೈನ್ಸ್. ವಿವೇಕಾನಂದ ಕಾಲೇಜಿನಲ್ಲಿ ಅಬ್ಬಕ್ಕ ಎಟ್ 500 ರಾಷ್ಟ್ರೀಯ ವಿಚಾರ ಸಂಕಿರಣ. ರಾಜ್ಯದಲ್ಲೇ ಮೊದಲ ಬಾರಿಗೆ 1500 ವಿದ್ಯಾರ್ಥಿಗಳಿಂದ ಪುತ್ತೂರಿನಲ್ಲಿ ನಡೆದ ಶತಜಯ ಘೋಷ್ ಪಥಸಂಚಲನ. ವಿವೇಕಾನಂದ ಸ್ನಾತಕೋತ್ತರ ವಿಭಾಗದಲ್ಲಿ ನಡೆದ ಕುಕಿಂಗ್ ವಿತೌಟ್ ಫೈರ್. ವಿವೇಕಾನಂದ ಕಲಾ, ವಿಜ್ಞಾನ, ವಾಣಿಜ್ಯ ಮಹಾವಿದ್ಯಾಲಯ, ಸ್ವಾಯತ್ತ ಪುತ್ತೂರು ಇಲ್ಲಿನ ಇತಿಹಾಸ ವಿಭಾಗ ಹಾಗೂ ಐಕ್ಯುಎಸಿ, ಅಖಿಲ ಭಾರತೀಯ ರಾಷ್ಟ್ರೀಯ ಶೈಕ್ಷಿಕ ಮಹಾಸಂಘ ಹಾಗೂ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘದ ಸಹಯೋಗದೊಂದಿಗೆ ನಡೆದ ಅಬ್ಬಕ್ಕ ಎಟ್ 500 ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಕೇಂದ್ರ ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಉದ್ಯಮಗಳ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್, ಭಾರತದಲ್ಲಿ ಮಹಿಳೆಯರಿಗೆ ದೇವತೆಯ ಸ್ಥಾನ ನೀಡಿ ಮಹತ್ವವನ್ನು ಕಲ್ಪಿಸಿದ್ದೇವೆ. ದೇಶಕ್ಕಾಗಿ ಮಹಿಳೆಯರು ಹೋರಾಡಿದ ನಿದರ್ಶನ ನಮ್ಮ ದೇಶದಲ್ಲಿದೆ. ಶಿಕ್ಷಣದಲ್ಲಿ ರಾಷ್ಟ್ರಭಕ್ತಿ, ಸಂಸ್ಕಾರ ನೀಡುವ ಕಾರ್ಯವಾಗಬೇಕು ಎಂದರು. ವಿವೇಕಾನಂದ ಕಾಲೇಜು, ಸ್ವಾಯತ್ತ ಪುತ್ತೂರು ಇಲ್ಲಿ ನಡೆದ 2025-26ನೇ ಸಾಲಿನ ವಿದ್ಯಾರ್ಥಿ ಸಂಘದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕರ್ನಾಟಕ ಸರ್ಕಾರದ ಮಾಜಿ ವಿಧಾನ ಪರಿಷತ್ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಮಾತನಾಡಿದರು. ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷ ಪ್ರೊಫೆಸರ್ ಶ್ರೀಪತಿ ಕಲ್ಲೂರಾಯ ಅಧ್ಯಕ್ಷೀಯ ನುಡಿಗಳನ್ನಾಡುತ್ತಾ, ನಾಯಕನಾದವನು ವಿದ್ಯಾರ್ಥಿಗಳನ್ನು ಒಂದುಗೂಡಿಸುವ ಮೂಲಕ ಉತ್ತಮ ಬಾಂಧವ್ಯವನ್ನು ಬೆಳೆಸಬೇಕು. ಕೇವಲ ಅವರಲ್ಲಿ ಮಾತ್ರವಲ್ಲದೆ ಇತರ ವಿದ್ಯಾರ್ಥಿಗಳ ಕಲೆ ಕೌಶಲ್ಯವನ್ನು ಮುಂದೆ ತರುವಲ್ಲಿ ಅವರು ಕಾರ್ಯಪ್ರವೃತ್ತರಾಗಬೇಕು ಎಂದು ಹೇಳಿದರು. ವಿವೇಕಾನಂದ ಮಹಾವಿದ್ಯಾಲಯ, ಸ್ವಾಯತ್ತ ಪುತ್ತೂರು ಇಲ್ಲಿನ ರಸಾಯನಶಾಸ್ತ್ರ ಸಂಶೋಧನಾ ವಿಭಾಗ ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಹಾಗೂ ಐಕೆಎಸಿ ಸಹಯೋಗದಲ್ಲಿ ನಡೆದ ಭಾರತೀಯ ರಸಾಯನಶಾಸ್ತ್ರದ ಪಿತಾಮಹ ಆಚಾರ್ಯ ಪ್ರಫುಲ್ಲ ಚಂದ್ರರಾಯ್ ಕಾರ್ಯಕ್ರಮದಲ್ಲಿ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸ್ ಪುತ್ತೂರು ಇಲ್ಲಿನ ಸಹಾಯಕ ಪ್ರಾಧ್ಯಾಪಕ ಪ್ರಮೋದ್ ಭಾಸ್ಕರ್ ಉಪನ್ಯಾಸ ಮಾಡಿದರು. ಕಾಲೇಜಿನ ಪ್ರಾಚಾರ್ಯ ಶ್ರೀಕೃಷ್ಣ ಗಣರಾಜ್ ಭಟ್ ಅಧ್ಯಕ್ಷೀಯ ನುಡಿಗಳನ್ನಾಡುತ್ತಾ, ಪ್ರತಿಯೊಬ್ಬರು ಈ ಕಾಲೇಜಿನಲ್ಲಿರುವ ಉತ್ತಮ ಸೌಲಭ್ಯವನ್ನು ಬಳಸಿಕೊಂಡು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕು ಎಂದು ಹೇಳಿದರು. ಬ್ಯಾಂಕ್ಗಳಲ್ಲಿ ನಗದು ಠೇವಣಿ ಇಡುವುದು, ವಿತ್ ಡ್ರಾ ಮಾಡುವುದು, ವಾಹನಗಳ ಖರೀದಿಯಂತಹ ವಹಿವಾಟುಗಳಿಗೆ ಪ್ಯಾನ್ ಸಂಖ್ಯೆಯನ್ನು ನಮೂದಿಸುವ ಮಿತಿಯನ್ನು ಗಣನೀಯವಾಗಿ ಹೆಚ್ಚಿಸಲು ಹೊಸ ಕರಡು ಆದಾಯ ತೆರಿಗೆ ನಿಯಮಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ಪ್ಯಾನ್ಗೆ ಹೊಸ ನಿಯಮ ಜಾರಿಯ ಪ್ರಕಾರ ವಾರ್ಷಿಕ 10 ಲಕ್ಷಕ್ಕಿಂತ ಹೆಚ್ಚಿನ ನಗದು ಠೇವಣಿ ವಿತ್ ಡ್ರಾಗೆ ಪಾನ್ ಕಡ್ಡಾಯ ಹಾಗೂ ವಾಹನಗಳ ಖರೀದಿಗೆ 5 ಲಕ್ಷ ರೂಪಾಯಿ ಮಿತಿ ಮತ್ತು ವಿಮಾ ಕಂಪನಿ ಜತೆ ಖಾತೆ ಆಧಾರಿತ ವ್ಯವಹಾರ ಮಾಡಲು ಪ್ಯಾನ್ ಅವಶ್ಯವಾಗಿದ್ದು, ಈ ಕರಡು ನಿಯಮಗಳ ಬಗ್ಗೆ ಮಾರ್ಚ್ ಮೊದಲ ವಾರ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಮೂಲಗಳು ತಿಳಿಸಿವೆ. ಭಾರತೀಯ ವಾಯುಪಡೆಯ ಕಾರ್ಯಾಚರಣೆ ಸಾಮರ್ಥ್ಯ ಗಣನೀಯವಾಗಿ ಹೆಚ್ಚಿಸುವ ಕುರಿತು ಮಹತ್ವದ ಬೆಳವಣಿಗೆಯೊಂದು ನಡೆಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದ ರಕ್ಷಣಾ ಸ್ವಾಧೀನ ಮಂಡಳಿ 114 ರೆಫೇಲ್ ಫೈಟರ್ ಜೆಟ್ಗಳ ಖರೀದಿಗೆ ಅನುಮೋದನೆ ನೀಡಿದೆ. 114 ಜೆಟ್ಗಳಲ್ಲಿ ಸುಮಾರು 80% ಜೆಟ್ಗಳನ್ನು ಭಾರತದಲ್ಲಿಯೇ ತಯಾರಿಸಲು ನಿರ್ಧರಿಸಲಾಗಿದೆ. ಮೇಕ್ ಇನ್ ಇಂಡಿಯಾ ಉಪಕ್ರಮದಡಿ ಈ ಯುದ್ಧ ವಿಮಾನಗಳಲ್ಲಿ 60% ಸ್ವದೇಶಿ ನಿರ್ಮಿತ ಉಪಕರಣಗಳನ್ನು ಬಳಸುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ. ಶತಮಾನದ ಸ್ಫೂರ್ತಿ, ಶತಮಾನದ ಕನಸು, ಮುತ್ತಿನ ನಗರಿ ಪುತ್ತೂರಿನಲ್ಲಿ ಮಾರ್ಧನಿಸಿತು ಜಯಘೋಷದ ಕಹಳೆ. ಏನಿದು ಈ ಐತಿಹಾಸಿಕ ಕ್ಷಣ? ನೋಡ್ಕೊಂಡು ಬರೋಣ. है प्रचंड बोल मस्तकों के झुंड, आज जंग की घड़ी की तुम गुहार दो। आन बान शान या की जान का हो दान, आज एक धनुष के बाण पे उतार दो। आरंभ है प्रचंड बोल मस्तकों के झुंड, आज जंग की घड़ी की तुम गुहार दो. ಹಿಂದೂ ಸಮಾಜವನ್ನು ಸಂಘಟಿಸುವ ಉದ್ದೇಶದೊಂದಿಗೆ 1925ರಲ್ಲಿ ಪ್ರಾರಂಭವಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ವಿಶ್ವದ ಅತಿದೊಡ್ಡ ಸಂಘಟನೆಯಾಗಿ ಹೊರಹೊಮ್ಮಿದೆ. ಈ ಸಂಘಟನೆಯು ಇದೀಗ ತನ್ನ 100ನೇ ವರ್ಷದ ಸಂಭ್ರಮಾಚರಣೆಯಲ್ಲಿದೆ. ಇದರ ಸಲುವಾಗಿ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಶತಜಯ ಘೋಷ್ ಪರಿಕಲ್ಪನೆಯಲ್ಲಿ ಘೋಷ್ ಪಥಸಂಚಲನ ಕಾರ್ಯಕ್ರಮ ನಡೆಯಿತು. ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಕಾರ್ಯಾಚರಿಸುತ್ತಿರುವ ಅಂಗಸಂಸ್ಥೆಗಳ ವಿದ್ಯಾರ್ಥಿಗಳು
ಪಥಸಂಚಲನದಲ್ಲಿ ಭಾಗವಹಿಸುವುದರೊಂದಿಗೆ ಹೊಸ ಶೋಭೆಯನ್ನು ತುಂಬಿದರು. ಸಾವಿರದ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜೊತೆಯಾಗಿ ಭವಿಷ್ಯದ ಹಿಂದೂ ಸಮಾಜದ ಭದ್ರ ಬುನಾದಿಗೆ ಪಾತ್ರರಾದರು. ಪುತ್ತೂರಿನ ಅಟಲ್ ಉದ್ಯಾನ ಕೊಂಬೆಟ್ಟಿನಲ್ಲಿ ತಾಯಿ ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದು ದೀಪ ಬೆಳಗಿಸಿ ಚಾಲನೆಗೊಂಡ ಪಥಸಂಚಲನವು ಕಲ್ಲಾರೆ ಹಾಗೂ ಬೊಳುವಾರಿನಿಂದ ಏಕಕಾಲದಲ್ಲಿ ಅಭೂತಪೂರ್ವವಾಗಿ ಆರಂಭಗೊಂಡು ಪುತ್ತೂರಿನ ಮುಖ್ಯ ರಸ್ತೆಯಿಂದ ಸಾಗಿ ಹತ್ತೂರು ಒಡೆಯ ಮಹತ್ತೋಬಾರ ಶ್ರೀ ಮಹಲಿಂಗೇಶ್ವರನ ಸನ್ನಿಧಾನದ ಮುಂಭಾಗದಲ್ಲಿ ಶೋಭಾಯಾತ್ರೆಯು ಕಂಗೊಳಿಸಿತು. ಅನಕ, ಪಣವ, ಟಂಕ, ತ್ರಿಭುಜ, ಜಲ್ರಿ ಮತ್ತು ಕೊಳಲು ವಾದನಗಳ ಪ್ರದರ್ಶನ ಪಥಸಂಚಲನದ ವಿಶೇಷ ಮೆರುಗಿಗೆ ಸಾಕ್ಷಿಯಾಯಿತು. ಆರ್ಎಸ್ಎಸ್ ತನ್ನ ಶ್ರಮದ ಪ್ರತಿಫಲವಾಗಿ ಇಂದು ವಿಶ್ವದ ಅತಿದೊಡ್ಡ ಸಂಘಟನೆಯಾಗಿ ಜನಮನವನ್ನು ತಲುಪಿದೆ. ಪ್ರತಿಯೊಬ್ಬ ಕಾರ್ಯಕರ್ತನು ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು ಸಂಕಲ್ಪ ಬೋಲ್ಕೆ हम तो निकल पड़े हर द्वार खोल के गगन गहे विजयी भव विजयी भव गगन गहे विजयी भव. ರಾಜ್ಯದ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಕಲ್ಪಿಸುವ ಶಕ್ತಿ ಯೋಜನೆಯನ್ನು ಮತ್ತಷ್ಟು ವ್ಯವಸ್ಥಿತಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ಇದರ ಭಾಗವಾಗಿ ಪ್ರಸ್ತುತ ಜಾರಿಯಲ್ಲಿರುವ ಆಧಾರ್ ಗುರುತಿನ ಚೀಟಿ ಪ್ರದರ್ಶಿಸುವ ಪದ್ಧತಿಯ ಬದಲಿಗೆ ಅಧಿಕೃತ ಶಕ್ತಿ ಸ್ಮಾರ್ಟ್ ಕಾರ್ಡ್ ಪರಿಚಯಿಸಲು ಮುಂದಾಗಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ವಿದ್ಯಾ ವಿಕಾಸ ಯೋಜನೆಯಡಿ ಅಂದಾಜು 104 ಕೋಟಿ ರೂಪಾಯಿ ವೆಚ್ಚದಲ್ಲಿ 1 ಜೊತೆ ಶೂ ಮತ್ತು 2 ಜೊತೆ ಸಾಕ್ಸ್ ವಿತರಿಸಲು ಒಪ್ಪಿಗೆ ನೀಡಿದೆ. ಹೊಸ ರುಚಿಯ ತಯಾರಿಯ ಸಂಭ್ರಮದಲ್ಲಿ ವಿವೇಕಾನಂದ ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿಗಳು ಕಾಲೇಜು ವಾರ್ಷಿಕೋತ್ಸವದ ಪ್ರಯುಕ್ತ ಹಮ್ಮಿಕೊಂಡ ಕುಕಿಂಗ್ ವಿದೌಟ್ ಫೈರ್ನಲ್ಲಿ ಅವರ ಉತ್ಸಾಹವನ್ನು ನೋಡ್ಕೊಂಡು ಬರೋಣ. ಎಲ್ಲದೂ ಸತ್ತಿ ಮನೆಯಲ್ಲಿ ನಾನು ಚಾ ಕೂಡ ಮಾಡುದಿಲ್ಲ, ಇಲ್ಲಿ ಎಲ್ಲ ಮಾಡಿದ್ದೇನೆ. ನಾವು ಚಟ್ನಿ ಕೊಡ್ತಾ ಇದ್ದೇವೆ. ಸ್ವಲ್ಪ ಕಷ್ಟ ಆಗ್ತಾ ಉಂಟು. ನಮಸ್ಕಾರ, ವಿಕಸನ ಟಿವಿಗೆ ಸ್ವಾಗತ. ನಾನು ಹನುಮಂತ ಎಸ್ಕೆ. ಪುತ್ತೂರಿನ ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ಕಾಲೇಜಿನ ವಾರ್ಷಿಕೋತ್ಸವ ಅಂಗವಾಗಿ ಕುಕಿಂಗ್ ವಿತೌಟ್ ಫೈರ್ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಾಳುಗಳು ಯಾವ ರೀತಿ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಬನ್ನಿ ನೋಡ್ಕೊಂಡು ಬರೋಣ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಚೇತನ್ ಕುಮಾರ್. ಯಾವ ವಿಭಾಗದಿಂದ ಪಾರ್ಟಿಸಿಪೇಟ್ ಮಾಡ್ತಿರೋದು? ಫಸ್ಟ್ ಇಯರ್ MCJ. ನಿಮ್ಮ ಟೀಮ್ ಎಷ್ಟು ಜನ ಇರೋದು? ನಾವು 4 ಮಂದಿ ಇದ್ದೇವೆ. ನಾನು, ಪ್ರಸಾದಿನಿ, ಹರ್ಷಿತಾ, ವಿದ್ಯಾಶ್ರೀ. ಹೇಗೆ ಆಗ್ತಾ ಉಂಟು ಎಲ್ಲ ಪ್ರಿಪರೇಷನ್? ಪ್ರಿಪರೇಷನ್ ಆಗ್ತಾ ಉಂಟು. ನಮ್ಮದು ರೆಡಿ ಆಯ್ತು ಈಗಾಗಲೇ. ಅಂದ್ರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮ್ದು. ತುಂಬಾ ಅಂದ್ರೆ ಖುಷಿ ಆಗ್ತಿದ್ಯಾ? ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೇವೆ. ಅಂದ್ರೆ ಹೇಗಿರ್ಬೋದು ಟೇಸ್ಟ್ ಅಂತ ನಮಗೆ ಗೊತ್ತಿಲ್ಲ, ಯಾವ ರೀತಿ ಮಾಡಿದ್ವಿ ಅಂತ ನಮ್ಗೆ ಗೊತ್ತಿಲ್ಲ. ಎದ್ದು ಬಿದ್ದು ಎಲ್ಲ ಮಾಡಿದ್ದೇವೆ ಹಾಗೆ. ನಿಮ್ಮ ಎಲ್ಲ ರೆಸಿಪಿಗಳಲ್ಲಿ ಯಾವ್ದು ವಿಶೇಷವಾಗಿರುವಂತದ್ದು, ಅಂದ್ರೆ ಹೊಸದಾಗಿ ಟ್ರೈ ಮಾಡಿರುವಂತದ್ದು? ಎಲ್ಲದೂ ಸತ್ತಿ, ಯಾವ್ದು ಕೂಡ ಟ್ರೈ ಮಾಡಿರ್ಲಿಲ್ಲ. ಎಲ್ಲ ಸತ್ತಿ ಇಟ್ಟು. ಎಲ್ಲ ಹೊಸ ಪ್ರಯೋಗ. ಥ್ಯಾಂಕ್ ಯು. ವೆಲ್ಕಮ್. ಆಶೀಶ್, ಯಾವ ಡಿಪಾರ್ಟ್ಮೆಂಟ್? MCom ಸೆಕೆಂಡ್ ಇಯರ್. ಎಂತ ಕೆಲಸ ಆಗ್ತದೆ? ಬೀಟ್ರೂಟ್ ತೊಳಿತಾ ಇದ್ದೇವೆ ಜ್ಯೂಸಿಗೆ. ಹೇಗೆ ಆಗ್ತದೆ ಎಕ್ಸ್ಪೀರಿಯನ್ಸ್ ಎಲ್ಲ? ಖುಷಿ ಆಗ್ತದೆ, ಎಲ್ಲರೂ ಸೇರಿ ಮಾತಾಡುವಾಗ ಖುಷಿ ಆಗ್ತದೆ. ಎಲ್ಲರೂ ಜೊತೆಗೆ ಸೇರಿ ಮಾಡೋದು. ಮನೇಲಿ ಸಹ ಈ ತರ ಎಲ್ಲ ಕೆಲಸ ಮಾಡಿರ್ಲಿಕ್ಕಿಲ್ಲಲ್ಲ,
ಏನೆಲ್ಲ ಪ್ರಿಪರೇಷನ್ ಆಗಿದೆ ಎಲ್ಲ? ನಮ್ದು ಆಲ್ಮೋಸ್ಟ್ ಆಗಿದೆ. ಲೆಮನ್ ರೈಸ್, ಮತ್ತೆ ಅಲ್ಲಿ ಹೆಸರು ಕಾಳಿನ ಚಾಟ್, ಮತ್ತೆ ಮ್ಯಾಂಗೋ ಪಿಕ್ಕಲ್, ಮತ್ತೆ ಟೊಮೆಟೊ ರೈಸ್, ಸ್ವೀಟ್ ಪೊಂಗಲ್, ಮತ್ತೆ ಮಿಂಟ್ ಚಟ್ನಿ, ಮತ್ತೆ ಸುಮಾರು ನಮ್ಮದೊಂದು ಆಲ್ಮೋಸ್ಟ್ 20 ಐಟಮ್ಗಳನ್ನ ಮಾಡಿದ್ದೇವೆ. ಇದಕ್ಕೆ ಎಷ್ಟು ದಿನದಿಂದ ಪ್ರಿಪರೇಷನ್ ಮಾಡ್ತಾ ಇದ್ದೀರಿ ನೀವು? ಇದರಲ್ಲಿ ನಮಗೆ 1 ವಾರದಿಂದ ಮಾಡ್ಬೇಕಂತ ಇತ್ತು, ಬಟ್ ಆದದ್ದು ನಿನ್ನೆ ಸಂಜೆ ಪ್ರಿಪರೇಷನ್. ಹೇಗಾಗ್ತದೆ ಎಕ್ಸ್ಪೀರಿಯನ್ಸ್ ಎಲ್ಲ? ಖುಷಿ ಆಗ್ತದೆ. ಮನೆಯಲ್ಲಿ ನಾನು ಚಾ ಕೂಡ ಮಾಡುದಿಲ್ಲ, ಇಲ್ಲಿ ಎಲ್ಲ ಮಾಡಿದ್ದೇನೆ. ವಿದ್ಯಾರ್ಥಿಗಳು ತುಂಬಾ ಶ್ರಮ ಪಟ್ಟು ಒಳ್ಳೆಯ ಒಂದು ಅಡಿಗೆ ಮಾಡಿದ್ದಾರೆ. ಅದರಲ್ಲಿ ಕೆಲವು ಹೊಸ ಹೊಸ ನಮೂನೆ ಚಟ್ನಿಗಳಿದ್ವು, ಆಮೇಲೆ ಉಂಡೆ ಇತ್ತು. ವಿಶೇಷವಾಗಿ ಪುಟಾಣಿ, ತುಪ್ಪ ಮತ್ತು ಸಕ್ಕರೆ ಹಾಕಿ ಒಂದು ವಿಶೇಷವಾದಂತಹ ಉಂಡೆ ತಯಾರು ಮಾಡಿದ್ರು. ಆಮೇಲೆ ಡ್ರೈ ಫ್ರೂಟ್ಸಿನ ಉಂಡೆಗಳಿದ್ವು, ಆಮೇಲೆ ನಾನಾ ನಮೂನೆಯ ಪಾನಕಗಳಿದ್ವು. ತುಂಬಾ ಚೆನ್ನಾಗಿತ್ತು. ಮತ್ತೆ ಚರ್ಮುರಿ ಇತ್ತು, ವಿಶೇಷವಾಗಿ ಬೇರೆ ಬೇರೆ ನಮೂನೆಯ ಚರ್ಮುರಿ ಇತ್ತು. ಮಾವಿನಕಾಯಿಯನ್ನು ಬಳಸಿ ಕೆಲವು ಚಟ್ನಿ ಮಾಡಿದ್ರು. ಆಮೇಲೆ ತಿಮ್ಮೆರೆ ಸೊಪ್ಪು, ಹೀಗೆ ಅನೇಕ ರೀತಿಯ ಚಟ್ನಿಗಳನ್ನೆಲ್ಲ ಮಾಡಿ ತುಂಬಾ ಚೆನ್ನಾಗಿತ್ತು. ವಿದ್ಯಾರ್ಥಿಗಳು ಎಲ್ಲರೂ ಬದುಕಿ ಬರ್ತಾರೆ ಈಗ ಅಡಿಗೆ ಮಾಡಿದ್ರೆ, ಏನ್ ಸಮಸ್ಯೆ ಇಲ್ಲ ಅವರಿಗೆ. ಯಾಕಂದ್ರೆ ಇವತ್ತು ಅಡಿಗೆ ಮಾಡ್ಲಿಕ್ಕೆ ಬೆಂಕಿ ಬೇಕು ಅಥವಾ ಗ್ಯಾಸ್ ಬೇಕು, ಹಾಗೇನು ಇಲ್ಲದೆ ಒಂದು ಅಡಿಗೆ ಮಾಡೋದು ಇದೆಯಲ್ಲ, ಅದೊಂದು ಕಲೆ ಇದು. ಹಾಗೆ ಒಳ್ಳೆ ರೀತಿಯಲ್ಲಿ ಮಕ್ಕಳು ಅಡಿಗೆ ಮಾಡಿ ತುಂಬಾ ಖುಷಿ ಕೊಟ್ಟರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಸ್ನಾತಕೋತ್ತರ ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿ ಹೊಸತನದಿಂದ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇರೋದು. ಇನ್ನೂ ವಿಶೇಷ ಏನು ಅಂದ್ರೆ, ಈಗ ಕುಕಿಂಗ್ ವಿದೌಟ್ ಫೈರ್ ಒಂದು ಅರ್ಥದಲ್ಲಿ ನಿಜವಾಗಿ ಚಾಲೆಂಜ್. ಇವತ್ತು ಒಳ್ಳೆಯ ಆಹಾರ, ಉತ್ತಮವಾದಂತಹ ಆರೋಗ್ಯಕ್ಕೆ ಬೇಕಾದಂತಹ ಆಹಾರದ ಬಗ್ಗೆ ಮಾತನಾಡುವಾಗ ಹೆಚ್ಚು ಮೊಳಕೆ ಬರಿಸಿದಂತಹ ತರಕಾರಿಗಳು, ಹಸಿ ತರಕಾರಿಗಳು, ಕಾಳು ಬೇಳೆಗಳು, ಜ್ಯೂಸಸ್, ಇದೆಲ್ಲ ಈಗ ತುಂಬಾ ಇವತ್ತು ಪ್ರವರ್ಧಮಾನವಾಗಿ ಕಾಣ್ತಾ ಇರುವಂತ ವಿಷಯಗಳು. ಕಾಂಪಿಟೇಟಿವ್ ಸ್ಪಿರಿಟ್ ಅನ್ನ ಮೆಚ್ಚಬೇಕಾಗಿರುವಂತದ್ದು. ಏನು ಗೊತ್ತಿರೋದ ಕುಕಿಂಗ್ ವಿದೌಟ್ ಫೈರ್ ಅಲ್ಲಿ ಏನೆಲ್ಲ ಮಾಡಬಹುದು ಅಂತ ಹೇಳುವಂತ ವೆರೈಟೀಸ್ ಅನ್ನ ತರೋದು ಹೇಗೆ ಅಂತ ಹೇಳುವುದನ್ನ ಕ್ರಿಯೇಟಿವ್ ಆಗಿ ತೋರಿಸಿದ್ದಾರೆ. ಮತ್ತು ಕೆಲವು ಗುಂಪುಗಳಲ್ಲಿ ಔಷಧೀಯ ಗುಣಗಳಿರುವಂತಹ ಕೆಲವು ಆಹಾರ ಖಾದ್ಯಗಳನ್ನ ತಯಾರಿಸಿರುವಂತದ್ದು ಇಷ್ಟ ಆಯ್ತು. ಆಮೇಲೆ ವೆರೈಟಿಗಳು ಹೇಗೆ ಮಾಡಬಹುದು ಅಂತ ಹೇಳುವುದನ್ನು ಕೂಡ ತೋರಿಸಿದ್ದಾರೆ. ಪಾರ್ಟಿಸಿಪೇಷನ್ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತದೆ. ಎಲ್ಲ ಕೆಲಸಗಳ ಮಧ್ಯೆ, ನಮ್ಮ ಸೆಮಿಸ್ಟರ್ ನ ಓಟದ ಮಧ್ಯೆ ಇಂತಹ ಸ್ಪರ್ಧೆಗಳಿಗೂ ಕೂಡ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇರುವುದನ್ನ ನಾನು ಅಪ್ರಿಶಿಯೇಟ್ ಮಾಡ್ತೇನೆ. ಅನುಭವಿ ಬ್ಯಾಟರ್ ಕೆಎಲ್ ರಾಹುಲ್ ಸತತ 2ನೇ ಶತಕ ಹಾಗೂ ನಾಯಕ ದೇವದತ್ ಪಡಿಕ್ಕಲ್ ಅಜೇಯ ಶತಕದ ನೆರವಿನಿಂದ ಕರ್ನಾಟಕ ತಂಡ ರಣಜಿ ಟ್ರೋಫಿಯ ಮೊದಲ ಸೆಮಿಫೈನಲ್ನಲ್ಲಿ ಉತ್ತರಾಖಂಡ ಎದುರು ಬೃಹತ್ ಮೊತ್ತದತ್ತ ಸಾಗಿದೆ. ದಶಕದ ನಂತರ ಫೈನಲ್ಗೇರುವ ಹಾದಿಯಲ್ಲಿ ನಿರೀಕ್ಷೆಗೂ ಮೀರಿದ ನಿರ್ವಹಣೆ ತೋರಿದ ದೇವದತ್ ಪಡಿಕ್ಕಲ್ ಬಳಗ ಮೊದಲನೇ ದಿನವೇ ಮೇಲುಗೈ ಸಾಧಿಸಿದೆ. ಪಡಿಕ್ಕಲ್ ಜೊತೆಯಾಗಿ ಅನುಭವಿ ಕರುಣ್ ನಾಯರ್ ಮುರಿಯದ 3ನೇ ವಿಕೆಟಿಗೆ 95 ಎಸೆತಗಳಲ್ಲಿ 59 ರನ್ ಸೇರಿಸಿ 2ನೇ ದಿನಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ. ಕೃಷ್ಣಂ ಪ್ರಣಯ ಸಖಿ ಬಳಿಕ ನಟ ಗಣೇಶ್ ಸಾಲು ಚಿತ್ರಗಳ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಸದ್ಯ ಅವರ ಕೈಯಲ್ಲಿ 4-5 ಚಿತ್ರಗಳಿದ್ದು ನಿರಂತರ ಶೂಟಿಂಗ್ ನಲ್ಲಿದ್ದಾರೆ. ಈ ಮಧ್ಯೆ ನಟ ಗಣೇಶ್ ಅಭಿಮಾನಿಗಳಿಗೆ ಸಂತಸದ ಸುದ್ದಿ ನೀಡಿದ್ದು ತಮ್ಮ 45ನೇ ಚಿತ್ರವನ್ನು ಘೋಷಿಸಿದ್ದಾರೆ. ಹೊಂದಿಸಿ ಬರೆಯಿರಿ ತೀರ್ಥರೂಪ ತಂದೆಯವರಿಗೆ ಖ್ಯಾತಿಯ ರಾಮಿನಹಳ್ಳಿ ಜಗನ್ನಾಥ್ ಹೊಸ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ. ಸದ್ಯ ಸೆಟ್ಟಲ್ಲಿರುವ ಚಿತ್ರದ ಪ್ರೀ ಪ್ರೊಡಕ್ಷನ್ ಕಾರ್ಯಗಳು ಅಂತಿಮಗೊಂಡಿದ್ದು ಮೇ ಬಳಿಕ ಶೂಟಿಂಗ್ಗಳು ಆರಂಭವಾಗಲಿದೆ. ಇದೀಗ ವಾರದ ವಿಶೇಷ ಸುದ್ದಿಗಳನ್ನು ನಿಮಿಷಗಳಲ್ಲಿ ನೋಡ್ತಾ ಬರೋಣ ನಮ್ಮ ವಿಕಸನ ಸೂಪರ್ ಫಾಸ್ಟ್ ನಲ್ಲಿ. ಭಾರತಕ್ಕೆ ಟ್ರೇಡ್ ಡೀಲ್ ಬಲ, ಆರ್ಥಿಕ ಅಡಿಪಾಯಕ್ಕೆ ಒಪ್ಪಂದಗಳೇ ಆಧಾರ ಎಂದ ಮೋದಿ. ಕುಟುಂಬಕ್ಕೆ ವರವಾದ ಗೃಹಲಕ್ಷ್ಮಿ, ಹಣದಿಂದ ಶಾಲಾ ಶುಲ್ಕ ಪಾವತಿ. ಅಗ್ನಿಶಾಮಕ ಇಲಾಖೆಯಲ್ಲಿನ್ನೂ ಮಹಿಳೆಯರಿಗೆ 10% ಮೀಸಲು. ಹೈದರಾಬಾದ್ನಲ್ಲಿ ದೇಶದ ಅತಿ ಎತ್ತರದ ಆಧ್ಯಾತ್ಮಿಕ ಕೇಂದ್ರ, ಶೀಘ್ರ ತಲೆ ಎತ್ತಲಿದೆ 430 ಅಡಿ ಎತ್ತರದ ಗೋಪುರ. ಹೊಸ ಪ್ರಭೇದದ ಆಕ್ರಮಣಕಾರಿ ಸೇನಾ ಇರುವೆಗಳು ಪತ್ತೆ, ನಿರಂತರ ಚಲಿಸುತ್ತಾ ಬೇಟೆಯಾಡುವ ಗುಣ.
ಇ ಕಾಮರ್ಸ್ ಪಾರ್ಸೆಲ್ ಮೇಲೆ ಕಲ್ಯಾಣ ಶುಲ್ಕ, ಗಿಗ್ ಕಾರ್ಮಿಕರ ಬದುಕಿಗೆ ಭದ್ರತೆಯ ಬೆಂಬಲ. ಸವಾಲಾಗದ ಪಾಕ್ ಭಾರತ ಗೆಲುವಿನ ಹ್ಯಾಟ್ರಿಕ್, ಟಿ20 ವಿಶ್ವಕಪ್ನಲ್ಲಿ ಸತತ 11ನೇ ಜಯ. 5 ದಿನಗಳ ಎಐ ಶೃಂಗಕ್ಕೆ ಪಿಎಂ ಮೋದಿ ಚಾಲನೆ. ಆಸೀಸ್ ನೆಲದಲ್ಲಿ ಭಾರತ ಶುಭಾರಂಭ, ಮಳೆ ಬಾಧಿತ ಮೊದಲ ಟಿ20ಯಲ್ಲಿ ಮಿಂಚಿದ ಅರುಂಧತಿ ರೆಡ್ಡಿ. ಮಾರ್ಕಮ್ ಆರ್ಭಟ, ಸೂಪರ್ 8 ಹಂತಕ್ಕೆ ಆಫ್ರಿಕಾ. ಇದಿಷ್ಟು ಈ ವಾರದ ವಿಶೇಷ. ಇನ್ನಷ್ಟು ಸುದ್ದಿಗಳೊಂದಿಗೆ ಮುಂದಿನ ವಾರ ಭೇಟಿಯಾಗೋಣ. ಭರವಸೆಯ ಭವಿಷ್ಯಕ್ಕಾಗಿ ವಿಕಸನ ಟಿವಿ, ಪವರ್ಡ್ ಬೈ ವಿಸಿ ಜರ್ನಲಿಸಂ.